ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ ನಾವು ಸ್ಕಾಲರ್ಶಿಪ್ ಹಾಕೋದಕ್ಕಿಂತ ಮುಂಚಿತವಾಗಿಯೇ ಮೊದಲು ಈ ಕಾರ್ಡನ್ನು ಮಾಡ್ಕೊಳ್ಬೇಕು. ಈ ಕಾರ್ಡನ್ನು ಮಾಡ್ಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಂತರ ಸ್ಕೀಮ್ಗಳಿಗೆ ಅರ್ಜಿಯನ್ನು ಹಾಕೋದನ್ನು ತೋರಿಸ್ತೀನಿ. ಮೊದಲು ನಿಮ್ಮ ಲೇಬರ್ ಕಾರ್ಡ್ನಲ್ಲಿರುವಂತೆ ನೋಂದಣಿ ಸಂಖ್ಯೆಯನ್ನು ಹಾಕಿ. ನಿಮ್ಮದು ಲೇಬರ್ ಕಾರ್ಡ್ ಇರುತ್ತಲ್ಲ, ಆ ನೋಂದಣಿ ಸಂಖ್ಯೆ ಹಾಕಿ. ಮತ್ತು ಲೇಬರ್ ಕಾರ್ಡ್ ಕೆಳಗಡೆ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ. ಆ ರೆಫರೆನ್ಸ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಿ ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ನಿಮಗೆ ಹೊಸ ಮಾಹಿತಿಯನ್ನು ತಲುಪಿಸೋದಕ್ಕೆ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ ಫ್ರೆಂಡ್ಸ್. ಇದಾದಮೇಲೆ ಗೆಟ್ ಒ ಟಿ ಪಿ ಮೇಲೆ ಕೊಟ್ಟು ನಿಮ್ಮದು ಒ ಟಿ ಪಿ, ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಹಾಕೋದಕ್ಕಿಂತ ಮುಂಚಿತವಾಗಿ ಈ ಕಾರ್ಡನ್ನು ನೀವು ಮಾಡಿಸ್ಕೊಳ್ಬೇಕು. ಈ ಕಾರ್ಡನ್ನು ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಬಂದಿರತಕ್ಕಂಥ ಒಂದು ಒ ಟಿ ಪಿಯನ್ನು ನೀವು ಇಲ್ಲಿ ಸಬ್ಮಿಟನ್ನು ಮಾಡಿ. ಓಕೆ, ನಂತರ ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. ಯಾರ್ದು? ಲೇಬರ್ ಕಾರ್ಡ್ನಲ್ಲಿರ್ತಕ್ಕಂಥ ಮುಖ್ಯಸ್ಥರ ಒಂದು ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಮ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ. ಒ ಟಿ ಪಿ ಹಾಕಿದ ನಂತರ ಸಬ್ಮಿಟ್ ಕೊಡಿ. ಆಗ ನಿಮ್ಮ ಒಂದು ಆಧಾರ್ ಕಾರ್ಡು, ಲೇಬರ್ ಕಾರ್ಡ್ನಲ್ಲಿರ್ತಕ್ಕಂಥ ಒಂದು ಡೀಟೇಲ್ಸ್ ಫುಲ್ ಓಪನ್ ಆಗುತ್ತೆ. ನಿಮ್ಮದು ಕೆಟಗರಿ ಹಾಕಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತಲ್ಲಿ ಆಧಾರ್ ಬೇಸಿಸ್ ಮೇಲೆ, ನಿಮ್ಮದು ಲೇಬರ್ ಬೇಸಿಸ್ ಮೇಲೆ ಓಪನ್ ಆಗುತ್ತೆ. ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನು ಎಂಟ್ರಿ ಮಾಡಿ. ನಿಮ್ಮದು ಏನು ಕೆಲಸವನ್ನು ಮಾಡ್ತಿದ್ದೀರಾ ಅನ್ನೋದನ್ನು ನಿಮ್ಮ ಮೊದಲು ಏನು ಕೊಟ್ಟಿರ್ತೀರೋ ಲೇಬರ್ ಕಾರ್ಡ್ ಪ್ರಕಾರ ಅದನ್ನು ಕೊಡಿ. ಹಿಂದೂ ಮುಸ್ಲಿಮ್ಸ್ ಏನಿರುತ್ತೆ ಅದು ಕೊಡಿ. ನಂತರ ನಿಮ್ಮದು ಏನು ವರ್ಕ್ ಮಾಡ್ತಿದ್ದೀರಾ ಲೇಬರ್ ವರ್ಕು, ಅದನ್ನು ಹೆಲ್ಪರ್ ಇದ್ದರೆ ಹೆಲ್ಪರ್ ಕೊಡಿ, ಕಾರ್ಪೆಂಟ್ರ್ ಇದ್ದರೆ ಕಾರ್ಪೆಂಟ್ ಕೊಡಿ. ನಂತರ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಭಾರತ್ ಮಾಡಿಸಿದ್ದೀರಾ, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಕೊಡಿ. ಮತ್ತು ನಿಮ್ಮ ಲೇಬರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಡೇಟ್ ಮಾಡಿ. PDF ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಫ್ರೆಂಡ್ಸ್, ಇದೊಂದು ಸ್ವಲ್ಪ ಲೆಂತಿ ಆಗಿದೆ. ನೀವೇ ಸಹ ವಿವರವಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಮಾಡ್ಕೊಳ್ಬೋದು. ಹಾಗಾಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂತಹ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಡೀಟೇಲ್ ಅಂತ ಎಂಟ್ರಿ ಮಾಡಿ. ಯಾರು ಕುಟುಂಬದ ಮುಖ್ಯಸ್ಥರು ಇರ್ತಾರೋ ಅವರ ತಂದೆ ಕಡ್ಡಾಯವಾಗಿ ಕೇಳೈತಿದೆ. ಮ್ಯಾಂಡೇಟರಿ ಫ್ರೆಂಡ್ ರೆಡ್ ಮಾರ್ಕಲ್ಲಿ ಇರೋದ್ರಿಂದ ಎಲ್ಲ ರೆಡ್ ಮಾರ್ಕಲ್ಲಿ ಏನಿದೆ ಎಲ್ಲ ಫ್ರೆಂಡು ಫಿಲ್ ಮಾಡಬೇಕು. ಫ್ಯಾಮಿಲಿ ಡೀಟೇಲ್ಸು ಇಲ್ಲಿ ಫಸ್ಟು ಫ್ಯಾಮಿಲಿಯಲ್ಲಿ ಫಾದರ್ ಇದ್ದರೆ ಫಾದರು, ಅವ್ರು ಏನು ಕೆಲಸ ಮಾಡ್ತಾರೋ ಆ ಕೆಲಸವನ್ನು ಹಾಕಿ. ಫ್ಯಾಮಿಲಿ ಫಾದರ್ ಅವ್ರದ್ದು ವರ್ಕ್, ಎಜುಕೇಷನ್ಸ್ ಏನಿದೆ ಎಜುಕೇಷನನ್ನು ಹಾಕಿ. ಮದರ್ ಡೀಟೇಲ್ಸ್ ಸಹ ಎಂಟ್ರಿ ಮಾಡಿ. ಲೇಬರ್ ಕಾರ್ಡ್ ಮದರ್ ಡೀಟೇಲ್ಸ್, ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ಅವ್ರದ್ದು ಮದರ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಿಲ್ಲಿ.
ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಇದು ವೈಫ್ ಡೀಟೇಲ್ಸ್ ಆಯಿತು. ವೈಫ್ ಡೀಟೇಲ್ಸ್ ಆಗಿ ನಾಮಿನಿ ಬೇಕಿದ್ರೆ ನಾಮಿನಿ ಕೊಡಿ, ಇಲ್ಲ ಅಂದರೆ ಬಿಡ. ನಿಮ್ಗೆ ಯಾರು ನಾಮಿನಿ ಬರುತ್ತೋ ಅವ್ರ ನಾಮಿನಿಯನ್ನು ಕೊಡಬೇಕಾಗುತ್ತೆ. ತಂದೆ ತಾಯಿ ವೈಫ್ ಆಯಿತು. ನಂತರ ಇಲ್ಲಿ ನಿಮ್ಮದು ಫ್ಯಾಮಿಲಿದು ಮಕ್ಕಳದು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆ. ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಯಾವ ಬ್ಯಾಂಕ್ ಇರುತ್ತೋ ನಿಮ್ಮದು ಆ ಬ್ಯಾಂಕನ್ನು ಡೀಟೇಲ್ಸ್ ಎಂಟ್ರಿ ಮಾಡಿ. IFSC ಕೋಡ್ ಹೊಡೆದ್ರೆ ಅದೇ ಆಟೋ ಫಿಟ್ ಆಗುತ್ತಲ್ಲ ಅದು. ಫ್ರೆಂಡ್ಸ್, ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಕಾರ್ಡನ್ನು ಮಾಡಿಸ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಕಾರ್ಡು ಕಡ್ಡಾಯವಾಗಿದೆ. ಲೇಬರ್ ಕಾರ್ಡ್ ಇದ್ದವರು ಈ ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ. ಈಗ ಆಧಾರ್ ಕಾರ್ಡ್ ಇದು ಬ್ಯಾಂಕ್ ಪಾಸ್ಬುಕ್ಕನ್ನು ಸ್ಕ್ಯಾನ್ ಮಾಡಿ ಈ PDF ಜಾಗದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಮತ್ತು ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ನಿಮಗೆ ಮಕ್ಕಳಿದ್ದರೆ ಮಕ್ಕಳನ್ನು ಪೂರ್ತಿ ಎಂಟ್ರಿ ಮಾಡ್ಬೋದು. ಸನ್ ಅವ್ರೇನಿದೆ ಅವ್ರ ನೇಮು, ಡಾಟರ್ ಇದೆ ಡಾಟರು ನೇಮ್, ಅವ್ರದ್ದು ನೇಮ್ ಹಾಕಿ. ಸನ್ ಇದ್ದರೆ ಸನ್ನು, ಅವ್ರ ಡೇಟ್ ಆಫ್ ಬರ್ತು. ಸ್ಟೂಡೆಂಟ್ ಅಂತ ಇದ್ದರೆ ಸ್ಟೂಡೆಂಟನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಹಾಕ್ತಾಯಿದ್ದೀನಿ. ಈಗ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಸ್ಟೂಡೆಂಟು ಅವ್ರೇನು ಪ್ರೈಮರಿನ ಹೈಸ್ಕೂಲೋ ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ನೋಡಿರಿ, ವೈಫು, ಹಸ್ಬೆಂಡು, ಡಾಟರು, ಸನ್ನು, ಬ್ರದರು, ಗಾರ್ಡಿಯನ್ ಯಾರಿದೆ, ಸಿಸ್ಟರ್ಸು ಯಾವ್ದು ಬೇಕೋ. ನಾವು ಡಾಟರ್ಸ್ ಇದ್ದರೆ ಡಾಟರ್ಸ್ ಹಾಕ್ತೀವಿ, ಸನ್ ಇದ್ದರೆ ಸನ್ ಹಾಕ್ತೀವಿ. ಇಷ್ಟೆಲ್ಲ ಆದಮೇಲೆ ನೀವು ಒಂದು ಸತಿ ಕ್ರಾಸ್ ಚೆಕ್ವನ್ನು ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕ್ತಿದ್ದೀನಿ. ಸನ್ ಮಗಂದು ಒಂದು ಎಂಟ್ರಿ ಮಾಡ್ತಿದ್ದೀವಿ. ನಿಮಗೆ ಎಷ್ಟು ಜನ ಮಕ್ಕಳು ಇರ್ತಾರೋ ಅಷ್ಟು ಜನದ ಮಕ್ಕಳದು ಸಹ ನಾವು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಹೈಸ್ಕೂಲು, PU, ಡಿಗ್ರಿ ಏನಿರುತ್ತೋ ಇದೆಲ್ಲ ನೋಡಿ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ನೋಡಿರಿ ಫ್ರೆಂಡ್ಸ್, ಈಗ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಯಿತು ನೋಡಿರಿ. ಪ್ಲೀಸ್ ಲಾಗಿನ್ ಟು ಅಕ್ಸಸ್. ಇಲ್ಲಿ ಈಗ ಅವ್ರದ್ದು ಮೊಬೈಲ್ ನಂಬರ್ ಆಗಲೇ ತೊಗೊಂಡಿದ್ರಲ್ಲ, ಆ ಮೊಬೈಲ್ ನಂಬರನ್ನ ಇನ್ನೊಂದು ಸಲ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಇಶ್ಯೂ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ತಗೊಂತಿದೆ ಫ್ರೆಂಡ್ಸ್. ಇಷ್ಟು ಆದಮೇಲೆ ಲಾಗಿನ್ ಆಗಿಬಿಟ್ಟು ನೋಡಿರಿ, ಈ ಕಾರ್ಡ್ ಡೌನ್ಲೋಡು ಸ್ಕೀಮು ಇದೆ ಫ್ರೆಂಡ್ಸ್. ಈ ಕಾರ್ಡು ಇದರ ನಂತರ ಬ್ಯಾಕ್ ಹೋಗಿ ನಿಮ್ಮದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇದನ್ನು ನಾವು ಪ್ರಿಂಟ್ ಕೊಟ್ಟು ನಮ್ಮ ಆಫೀಸಿಗೆ ಬಂದಂಥವ್ರಿಗೆ ಈ ಕಾರ್ಡನ್ನು ಕೊಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಇದೇ ಈ ಕಾರ್ಡು. ಇದಿದ್ದರೆ ನಿಮಗೆ ಲೇಬರ್ ಕಾರ್ಡ್ ಹಾಕೋದು. ಲೇಬರ್ ಕಾರ್ಡಿಗೆ ಇದೇ ಇಂಪಾರ್ಟೆಂಟ್ ಈಗ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೇಬರ್ ಕಾರ್ಡ್ ಹಾಕೋ